ಸರ್ ಇದು ಇಲ್ಕಲ್ ತಾಲೂಕು ಚಿನ್ನಾಪುರ ಎಸ್ ಟಿ ಗ್ರಾಮ ಇದೆ. ನಾವು SC/ST ಒಳಗೆ ಮಾಜಿ ಸೈನಿಕ ಒಬ್ಬರು ತಿರ್ಕೊಂಡಿದ್ದೆ. ಅದ್ರ ಸಲುವಾಗಿ ನಾವು ಏನೈತಿ ಇಲ್ಲಿ ಚಂತನ ಹೊರಗಡೆ ನಿಂತು ನಾವು ಹೈರಾಣಾಗಿ ಇಲ್ಲಿ ಒಂದು ಕಡೆ ನಾವು ಏನೋ ಒಂದು ಜ್ಯೂಸ್ ಏನೋ ತೊಗೊಳಕ್ಕೆ ಬಂದಿದ್ವಿ. ನಾವು ಆಲ್ರೆಡಿ ಅವ್ರಿಗೆ 25 ರೂಪಾಯಿ ಕೊಡೋದು 30 ರೂಪಾಯಿ ಕೊಟ್ಟು ನಾವು ಜ್ಯೂಸ್ ತೊಗೊಂಡಿದ್ವಿ ಅವರಿಗೆ. ಅವ್ರು ಆಲ್ರೆಡಿ ನಾವು ರೊಕ್ಕ ಕೊಟ್ಟಿದ್ದನು ಅವ್ರು ಏನಂದ್ರೆ ನಿಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ನಿಮ್ಮ ಜಾತಿ ಒಳಗೆ ತೀರ್ಕೊಂಡಾರ ಇವತ್ತು ಅಂದ ಕಾರಣಕ್ಕೆ ಏನೈತಲ್ಲ ನೀವು ಹೆಂಗೆ ನಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ಹಂಗೆ ನಿಮ್ಮ ಜ್ಯೂಸ್ ಮುಟ್ಟಂಗಿಲ್ಲ ಅಂತ ಅವ್ರು ಜ್ಯೂಸ್ ಚೆಲ್ಲಿದ್ದು ಹಿಸ್ಟ್ರಿ ಐತಲ್ಲೇ. ಬೇಕಂದ್ರೆ ನಾವು ಎಲ್ಲಿ ಬಾಟ್ಲಿ ಹೋಗಿದ್ದೀವಲ್ಲ ಆ ಬಾಟ್ಲಿ ನೀವು ರೆಕಾರ್ಡ್ ಮಾಡ್ಕೊಡ್ರಿ. ಇಲ್ಲಿ ಸಾಹೇಬ್ರು ಅದರ ಬಸಯ್ಯ ಸರ್ ಏನು ಇವ್ರ ಸರ್ಗೆ ಎಲ್ಲ ಕರೆದು ಇನ್ಫಾರ್ಮ್ ಮಾಡಿದ್ದೈತಿ. ಏನೈತೆ ನಮಗೆ ಇದು ಏನು 10 ಹಳ್ಳಿ ಗ್ರಾಮದಾಗ ಇದು ಏನು ನಮ್ಮದು ಜಾತಿ ಇದು ನಡೆದೈತಿಲ್ಲ, ಇದನ್ನು ಸ್ಟಾಪ್ ಆಗ್ಬೇಕು ಸರ್. ಇದು ಈ ಊರಾಗ ಏನು ಅದ್ರಾಗ ಈ ಊರಾಗ ಅತಿಯಾಗಿ ನಡೆದೈತೆ ಸರ್. ಇದು ಜಾತಿ ಏನು ಇದೈತಿಲ್ಲ ಜಾತಿಯಾಗಿ ನಡೆದೈತೆ ಸರ್. ಇದು ಇಲ್ಲಿರೋ ಹೋಟೆಲ್ನಾಗ ಸರ್ ಇದು ಮುಂಜಾನೆ ಇಲ್ಲೇ ನಾವು ಬೆಳಗ್ಗೆ ಏನೇನು ತೊಗೋಬೇಕು ಎಲ್ಲ ತೊಗೊಂಡಿವಿ ನಾವು. ಈಗ ಹೋಟೆಲ್ ಬಂದ್ ಮಾಡಿ ಸರ. ಈಗ ನಾವು ಈಗ ಪೊಲೀಸರು ಬಂದ ತಕ್ಷಣ ಈ ಅಂಗಡಿನ ಬಂದ್ ಮಾಡಿ ಸರ. ಅದು ಏನೈತೆ ಸ್ಟಾಪ್ ಆಗಬೇಕು. ಎಲ್ಲರೂ ಒಂದೇ ಥರ ಒಂದೇ ಜಾತಿ ಒಂದೇ ರಕ್ತ ಅನ್ನೋ ಥರ ಇರ್ಬೇಕು ಸರ. ಏನ್ರಿ ಈ ಥರ ಇರೋ ಸಂಬಂಧ ನಾವು ಪೊಲೀಸರನ್ನ ಕರೆಸಿ ಇದು ಒಂದು ವಾದ ಮಾಡಾಕತ್ತೀವಿ ಸರ್. ನಾವು ಪ್ರತಿ ಸರ ಹೌದೌದು ಕೆಳ ಜಾತಿಯವ್ರು ಯಾರು ಇಲ್ಲಿ ಡೆತ್ ಆದಂದ್ರೆ ಈ ಥರ ಇಲ್ಲಿ ಎಲ್ಲ ಊರನವರು ಒಂದಾಗಿ ಇಲ್ಲೆಲ್ಲ ಬಂದ್ ಮಾಡ್ಕೊಂಡು ಈ ಥರ ಒಗ್ಗಟ್ಟಾಗಿರ್ತಾರೆ ಸರ. ಇದು 5 ನಿಮಿಷದಿಂದ ನಮ್ಮ ಇಲ್ಲಿ ದಬ್ಬಾಳಿಕೆ ನಡೆದೈತಿ. ಈಗ ನಾವು ಆ ದಬ್ಬಾಳಿಕೆ ಸ್ಟಾಪ್ ಮಾಡ್ಬೇಕಂತ ನಾವು ಪೊಲೀಸರನ್ನ ಕರೆಸಿ ಎಲ್ಲ ಇನ್ಫಾರ್ಮ್ ಮಾಡಿ ಸರ್. ನಾವು ಇದೇನೈತಿ ಇಲ್ಲಿಗೆ ಸ್ಟಾಪ್ ಆಗ್ಬೇಕು ಸರ್. ಇದೇ ಲಾಸ್ಟ್ ಡೆತ್ ಆಗ್ಬೇಕು. ಇದೇ ಲಾಸ್ಟ್ ಇದು ಜಾತಿ ಇದು ಏನೈತಿಲ್ಲ ಇದು ಸ್ಟಾಪ್ ಆಗ್ಬೇಕು ಸರ್. ಇದು ಏನು ಸಣ್ಣ ಕೂಸು ಸತ್ರ ಅಷ್ಟ, ದೊಡ್ಡವ್ರ ಸತ್ರ ಅಷ್ಟ, ಎಲ್ಲ ಅಂಗಡಿ ಓಪನ್ ಇರಬೇಕು. ಅವ್ರಿಗೇನು ರೊಕ್ಕ ಕೊಡ್ಲಾರ್ದ ನಾವು 1 ರೂಪಾಯಿ ಪ್ರಾಡಕ್ಟನ್ನು ಅವ್ರ ಅಂಗಡಿಯನ್ನು ತೊಗೊಳಂಗಿಲ್ಲ. ಏನ್ರಿ ಅದು ರೊಕ್ಕ ಕೊಟ್ಟಿಂದನೂ ಅವ್ರು ಈ ಥರ ಮಾತಾಡ್ತಾರೆ. ಅದು ಏನು ಕಾನೂನು ಪ್ರಕಾರ ಅವ್ರು ಪೊಲೀಸ್ರಿಗೆ ಏನು ತೊಗೋಬೇಕಲ್ಲ ಅವ್ರ ಕ್ರಮ ಕೈಗೊಳ್ಳಿ. ಅದ್ರ ಮೇಲೆ ಏನಂತ ಪೊಲೀಸರಿಂದ ಮಾಡಿ ಸರ್. ಈಗ ನಾನು ಹೇಳೋ ಪ್ರಕಾರ ಮೇಲಿನ ಅಧಿಕಾರಿಗಳು ಮಾತಾಡೇನಿ ರೀ. ನಾನು ಯಾರಿಗೆ ಮಾತಾಡಿ ಸರ್? ಸಾಹೇಬ್ರಿಗೆ ಮಾತಾಡಿದ್ದೀನಿ. ಸಾಹೇಬ್ರು ಬರ್ತಾನಂತ ಹೇಳಿದಾರೆ. ಎಲ್ಲ ಬಾಲ್ಕೋಟಿ ಬಂದೋಬಸ್ತ್ನಾಗ ಇದಾರೆ. ನಮ್ಮ ಮೇಡಮವ್ರಿಗೆ ಮಾತಾಡಿದ್ದೀನಿ. ಬರ್ತಾನಂತ ಹೇಳಿದಾರೆ. ಬಂದು ಅದೇನಿದೆ ಆದಂಥ ಘಟನೆ ಹೇಳಿದ್ದೀನಿ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಬರ್ತಾನಂತ ಹೇಳಿದಾರೆ. ಬಂದ್ಮೇಲೆ ಏನು ತುರ್ತುವಾಗಿ ಸರ ನಾಳೆಗೆ ಈ ಊರಾಗ ಯಾವ ಅಂಗಡಿ ಯಾರೇ ಡೆತ್ ಆದ್ರೂ ಈ ಊರಾಗ ಯಾರೇ ಡೆತ್ ಆದ್ರೂ ಸಮುದಾಯದವರು ಡೆತ್ ಆದ್ರೆ ಅಷ್ಟೇ ಉದ್ದೇಶಪೂರ್ವಕವಾಗಿ ಹೋಟೆಲ್ ಮತ್ತು ಕಿರಾಣಿ ಅಂಗಡಿ ಬಂದ್ ಮಾಡ್ತಾರೆ ಅನ್ನೋದು ವಿಷಯ ನಾವು ಕೇಳಿವಿಲ್ಲ. ಅದು ಮುಂದಿನ ನಿರ್ಮಾಣದೊಳಗೆ ನಡಿಬಾರ್ದು. ಅದು ಆಗುತ್ತಂದ್ರೆ ಇವತ್ತೇನು ಈ ಊರಲ್ಲಿ ಕಿರಾಣಿ ಅಂಗಡಿ ಮತ್ತು ಚಾದ ಅಂಗಡಿ ಅನ್ನೋದು ಶಾಶ್ವತ ಬಂದ್ ಆಗ್ಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಜಾತಿ ಅಂತಕ್ಕಂಥದ್ದು ಏನೈತಿ ಅದನ್ನ ಅಳಿಸ್ಬೇಕು. ಪ್ರತಿನಿತ್ಯ ಏನು ಹೋಟೆಲ್ಗಳು ಏನು ಚಲೋ ಇರ್ತಾವ ಆ ರೀತಿ ಆಗ್ಬೇಕು. ಯಾಕಂದ್ರೆ ಒಬ್ಬ ಮಾಜಿ ಸೈನಿಕ ಇಲ್ಲಿ ಡೆತ್ ಆಗಿದ್ದು. ದೇಶ ಸೇವೆ ಮಾಡಿ ಬಂದಂತ ವ್ಯಕ್ತಿ ಅಂತವ್ರಿಗೆ ಅಗೌರವ ಕೊಡ್ತಕ್ಕಂಥ ಕೆಲಸ ಈ ಊರಾಗ ನಡೆದದ. ಅದು ಚಿನ್ನಾಪುರದಲ್ಲಿ ಅದು ಆಗಬಾರ್ದಿತ್ತು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು. ಅಲ್ಲಿವರೆಗೆ ನಾವು ಆ ಮನುಷ್ಯನ ಒಯ್ಯಂಗಿಲ್ಲ, ಒಯ್ಯೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು, ಅದನ್ನು ಸರಿಪಡಿಸ್ಬೇಕು. ಆ ಹೋಟೆಲ್ ಯಾರು ಬಂದ್ ಮಾಡ್ಯಾರ, ಯಾರು ಕಿರಾಣಿ ಅಂಗಡಿ ಬಂದ್ ಮಾಡ್ಯಾರ, ಯಾರು ಜಾತಿ ಎತ್ತಿ ಮಾತಾಡ್ಯಾರ ಅವ್ರ ವಿರುದ್ಧ ಕಾನೂನು ಕ್ರಮ ಜರುಗಿಸಿದ ನಂತರ ಆ ವ್ಯಕ್ತಿ ಅಂತ್ಯ ಸಂಸ್ಕಾರಕ್ಕೆ ನಾವು ಮಾಡ್ತೀವಿ. ಅಲ್ಲಿವರೆಗೆ ನಾವು ಮಾಡೋದಿಲ್ಲ. ಇದು ಒಂದೇ ಊರಿನವ್ರು ಅಲ್ಲಿ ಯಾಕಂದ್ರೆ ಇಲ್ಲಿ 10 ಹಳ್ಳಿಯವರು ನಾವು ಕಲ್ತಿದ್ದೀವಿ. ನಾವೆಲ್ಲರೂ ಸೇರಿ ಅದನ್ನ ಇವತ್ತು ಉಗ್ರವಾಗಿ ನಾವು ಖಂಡಿಸ್ತೀವಿ ಅಷ್ಟೇ. ಒಂದು ನಿಮಿಷ ನೀವು ಯಾರು ನನಗೆ 112 ನಮ್ಗೆ ಫೋನ್ ಹಚ್ಚಿದ್ರು, ಮೇಡಮ್ ಇಲ್ಲಿ ಹಿಂಗ್ ನಡೆದದ ಅಂತೇಳಿ. ಏನಾಗ್ಯದಪ್ಪ ಅಂದ್ರೆ ಹಿಂಗ್ ಪ್ರಾಬ್ಲಮ್ ಆಗ್ಯದ ಅಂದ ತಕ್ಷಣ ಸರ್ಗೆ ಹಚ್ಚಿದೆ. ಸರ್ ಫೋನ್ ಇರ್ತಿಲ್ಲ ವಿಷಾಗದಾರ ಅಂತೇಳಿ ವಜ್ಜಲ್ ಸರ್ಗೆ ಹಚ್ಚಿದೆ. ವಜ್ಜಲ್ ಸರ್ ಇವ್ರ ನಂಬರ್ ಕೊಟ್ರು, ಇವ್ರಿಗೆ ಹಚ್ಚಿದ್ವಿ. ಇವ್ರಿಗೆ ಹಚ್ಚಿ ಈ ಹುಡುಗ ಹಚ್ಚಿದ್ವಿ. ಎಲ್ಲಾರ್ಗು ಹಚ್ಕೊಂಡು ಬರ್ರಿ ಹುಡ್ರಲ್ಲಿ ಹಿಂಗಾಗ್ಯದ. ನಮ್ಗೆ ಅಲ್ಲಿ ಚೆಕ್ ಪೋಸ್ಟ್ ಡ್ಯೂಟಿಗೆ ಹಾಕ್ಯಾರ. ಅಲ್ಲಿ ಇರೋರೇ ನಾನು ಆ ಹುಡುಗ ಇಬ್ಬರು ಇದೀವಲ್ಲೇ. ಅಲ್ಲಿಗಿಂತ ನೀವು ಇವ್ರಿಗೆ ಬರ್ರಿ ಅಂತ ತಕ್ಷಣ ಅವ್ರು ಈ ಕಡೆಯಿಂದ ಬಂದಾರ, ನಾ ಈ ಕಡೆಯಿಂದ ಬಂದೀನಿ. ಸರಿ ಮೇಡಮ್ ಧನ್ಯವಾದಗಳು. ಈಗ ನೀವು ಲೇಟಾಗಿ ಬಂದಿರಿ, ಲೇಟಾಗಿ ಬಂದ್ರೆ ನಮ್ಗೆ ತಿಳಿದಾಗ ಯಾವಾಗ ನಾನು ಮಾಹಿತಿ